ಈಗ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಏನು ಸುಪ್ರೀಂ ಕೋರ್ಟ್ ಅವರು ಯಾವುದು ನೀರು ಕರೆಂಟು ಕೊಡಬಾರದು ಅಂತ ಏನು ಹೇಳಿದ್ದಾರೆ, ಆ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ RDPR ಮಂತ್ರಿಗಳು, ನಮ್ಮ ಪವರ್ ಮಂತ್ರಿ, ಲಾ ಮಂತ್ರಿ, ರೆವಿನ್ಯೂ ಮಂತ್ರಿ ಮತ್ತು ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಂತ್ರಿ ಮತ್ತು ಎಲ್ಲ ಅಧಿಕಾರಿಗಳು, ಅಡ್ವೊಕೇಟ್ ಜನರಲ್ ಎಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿ ಅನೇಕ ಅಭಿಪ್ರಾಯಗಳೆಲ್ಲ ಬಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದರೆ ಕಾನೂನಿನಲ್ಲಿ ಅನೇಕ ಅಡಚಣೆಗಳಿದೆ. ನಾವೀಗಾಗಲೇ 30-40ವರೆಗೂ ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದೇವೆ ಹಿಂದೆ ಕ್ಯಾಬಿನೆಟ್ನಲ್ಲಿ. ಇನ್ನ ಸ್ವಲ್ಪ ಜಾಸ್ತಿ ಮಾಡಕ್ಕೆ ಹೆಂಗೆ? ಸುಪ್ರೀಂ ಕೋರ್ಟ್ ಅಲ್ಲಿ ಈಗಾಗಲೇ ಬೇರೆ ಸ್ಟೇಟ್ಗಳಲ್ಲಿ ಚೀಫ್ ಸೆಕ್ರೆಟರಿಗಳಿಗೆ ಬೇರೆಯವರಿಗೆಲ್ಲ ಕೂಡ ನೋಟಿಸ್ಗಳನ್ನ, ಕಂಟೆಂಪ್ಟ್ ನೋಟಿಸ್ಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಆಕ್ಷನ್ ತಗೋತೀವಿ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಇನ್ನ ತಿರ್ಗಾ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ಗೆ ಈ ವಿಚಾರನ ಬೇರೆ ಏನ್ ಮಾಡಲಿಕ್ಕೆ ಸಾಧ್ಯ, ಮುಂದಕ್ಕೆ ಯಾವ ಕಾರಣಕ್ಕೂ ಹೊಸದಾಗಿರೋದನ್ನ ಕಟ್ಟಕ್ಕೆ ಬಿಡಕ್ಕಾಗಲ್ಲ ಅನ್ನೋದು ಒಂದು ಅಭಿಪ್ರಾಯ ಬಂದಿದೆ. ಯಾಕೆಂದ್ರೆ ಕೋರ್ಟ್ ಅವರು ನಿರ್ದಿಷ್ಟವಾಗಿ ಹೇಳ್ತಾ ಇದ್ದಾರೆ. ಆದರೆ ಈ ಕಟ್ಟಿರೋಂಥವ್ರಿಗೆ ಹೆಂಗ್ ರಕ್ಷಣೆ ಮಾಡಬಹುದು ಅನ್ನೋದು ಕೂಡ ನಾವು ಇಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಸೊ ಕಾನೂನು ಚೌಕಟ್ಟಿನಲ್ಲಿ ಕೆಲವು ದಾರಿಗಳನ್ನ ಹುಡುಕ್ಲಿಕ್ಕೆ ಲೀಗಲ್ ಡಿಪಾರ್ಟ್ಮೆಂಟ್ಗೆ ಹೇಳಿ, ಅದನ್ನ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಲೀಗಲ್ ಟೀಮ್, ಅಡ್ವೊಕೇಟ್ ಜನರಲ್, ಲಾ ಮಿನಿಸ್ಟರ್, ಬೇರೆಯವರೆಲ್ಲ ಕೂಡ, ನಮ್ಮ ಲಾ ಸೆಕ್ರೆಟರಿ, ಟೌನ್ ಪ್ಲಾನಿಂಗ್ ಅವರು, ಅವರೆಲ್ಲ ಕೂತ್ಕೊಂಡು ಮಾಡ್ತಾರೆ. ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ದು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿಲಿ. ನಾನು ಮೊದಲೇ ಅದಕ್ಕೊಂದು ಕೆಲವು ಅವಕಾಶಗಳನ್ನ ಕೊಟ್ಟಿದ್ದೆ. ಬಟ್ ಅದನ್ನ ಕಟ್ ಆಫ್ ಮಾಡದ, ಅದು ಮುಂದಕ್ಕೂ ಎಕ್ಸ್ಚೇಂಜ್ ಆಗ್ತದ, ಅದೆಲ್ಲ ಕೂಡ ಸ್ವಲ್ಪ ಗೊಂದಲ ಇದೆ. ಇದು ನಾನೊಬ್ಬನೇ ನನ್ನ ಬೆಂಗಳೂರು ಒಂದೇ ತೀರ್ಮಾನಕ್ಕೆ ಆಗ್ತಾ ಇಲ್ಲ. ಇದು ಪಂಚಾಯತಿಗೂ ಬೇಕು, ಮುನ್ಸಿಪಾಲಿಟಿಗೂ ಬೇಕು, ಬೇರೆ ಕಾರ್ಪೊರೇಷನ್ಗೂ ಬೇಕು. ಆ ದೃಷ್ಟಿಯಿಂದ ನಾವು ಮತ್ತೆ ಇದನ್ನ ಒಂದು ಪ್ರಪೋಸಲ್ನ ತೆಗೆದುಕೊಂಡು ಬರೋಕ್ಕೆ ಮುಖ್ಯಮಂತ್ರಿಗಳು ನಮ್ಮ ಲಾ ಮಿನಿಸ್ಟರ್ ತಿಳಿಸಿದ್ದಾರೆ. ನಾವು 30-40 ಕೊಟ್ಟಿದ್ದೀವಿ. ಅಲ್ಲಿ ಒಂದು ಸ್ಮಾಲ್ ಇದಿದೆ, ಅದಕ್ಕೆ ಸ್ವಲ್ಪ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು ಕೆಲವು ಕಂಡೀಷನ್ಸ್, ಅವ್ರಿಗೂ ಕೂಡ ರೆಸ್ಟ್ರಿಕ್ಷನ್ಸ್ ಇದೆ. ಅದು ಕೂಡ ಅವರು ಯೋಚನೆ ಮಾಡ್ತಾರೆ. ಅದಕ್ಕೆ ನಾವು ಲೀಗಲ್ ನಾಳೆ ಬೆಳಗ್ಗೆ ಕಾನೂನಲ್ಲಿ ಬರುವ ಇದಕ್ಕೆ ಸುಪ್ರೀಂ ಕೋರ್ಟ್ ತಮಿಳುನಾಡು ನಾವು ತರಿಸ್ಕೊಂಡಿದ್ದೀವಿ, ಬೇರೆ ಬೇರೆ ರಾಜ್ಯದೆಲ್ಲ ತರಿಸ್ಕೊಂಡು ನಾವು ವ್ಯಾಪಕವಾಗಿ 3 ಅವರ್ಸ್ ಚರ್ಚೆ ಮಾಡಿದ್ವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.